ಗಾದೆಗಳು ಜನಿಸಿದ್ದು ಹೇಗೆ? ಒಂದು ಸಣ್ಣ ಕತೆ. ಒಮ್ಮೆ ಒಬ್ಬ ರಾಜನು ರಾಜ್ಯದ ಎಲ್ಲ ಜ್ಞಾನಿಗಳನ್ನು ಒಟ್ಟುಗೂಡಿಸಿ ಎಲ್ಲ ಯುಗಗಳ ಜ್ಞಾನವನ್ನು ಸಂಗ್ರಹಿಸಿ ಒಂದೇ ಸ್ಥಳದಲ್ಲಿ ಬರೆಯಲು ಹೇಳಿದನು. ಅವರು ಒಂದು ದೊಡ್ಡ ಪುಸ್ತಕವನ್ನು ತಂದರು. ಅದು ತುಂಬ ಉದ್ದವಾಗಿದೆ ಮತ್ತು ಸಾಮಾನ್ಯ ಜನರು ಅದನ್ನು ಓದುವುದಿಲ್ಲ ಎಂದು ರಾಜ ಹೇಳಿದನು. ಆದ್ದರಿಂದ ಅವರು ಅದನ್ನು ಕೆಲವು ಪುಟಗಳಿಗೆ ಸಂಕ್ಷೇಪಿಸಿದರು. ಆದರೆ ರಾಜನಿಗೆ ಅದು ಇನ್ನೂ ಚಿಕ್ಕದಲ್ಲ ಎಂದು ಅನಿಸಿತು. ಆದ್ದರಿಂದ ಅವರು ಅದನ್ನು ಒಂದೇ ಪುಟಕ್ಕೆ ಇಳಿಸಿರಿ ಎಂದು ಹೇಳಿದನು. ರಾಜನಿಗೆ ಆಗಲೂ ತೃಪ್ತಿಯಾಗಲಿಲ್ಲ. ಆದ್ದರಿಂದ ಅಂತಿಮವಾಗಿ ಅವರು ಎಲ್ಲ ಯುಗಗಳ ಜ್ಞಾನವನ್ನು ಒಳಗೊಂಡಿರುವ ಒಂದೇ ವಾಕ್ಯದೊಂದಿಗೆ ಬರೆದರು. ಅವುಗಳೇ ಈ ಗಾದೆಗಳು. ನೋಡಿದ್ವಲ್ಲ, ಗಾದೆಗಳು ಹುಟ್ಟಿದಂತಹ ಒಂದು ವಿಶೇಷ ಕಥೆಯನ್ನು. ನಿಮಗೆ ಇಷ್ಟವಾದ ಗಾದೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ನಿಮ್ಮ ಆಪ್ತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಧನ್ಯವಾದಗಳು.